ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ and ನಮ್ಮ ಚಾನಲ್ ವಿತ್ ಇಂಗ್ಲಿಷ್. ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷನ್ನು ತರಗತಿಯಲ್ಲಿ ಮಾತನಾಡೋದು ಹೇಗೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋ ನೋಡ್ತಾ ಇದ್ದೀವಿ, ರೈಟ್? ಹಾಗಾದರೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ. ನಿಮಗೆ ಎಂಥ ವಿಡಿಯೋ ಬೇಕಂತ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ ಆ ಒಂದು ವಿಡಿಯೋ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಶುಭೋದಯ ಮಕ್ಕಳೇ. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಶುಭೋದಯ ಹೇಳಿ ಮಕ್ಕಳೇ ಅಂತ ಹೇಳಲಿಕ್ಕೆ ಒಂದೊಂದು ಸರಿ ಹೇಳಂಗಿಲ್ಲ ಮಕ್ಕಳು. ನಾವೇನು ಹೇಳ್ತೀವಿ? ಶುಭೋದಯ ಹೇಳಿ ಮಕ್ಕಳೇ ಅಂತಂದಾಗ ಸೇ ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಸೇ ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಬೆಂಚ್ ಮೇಲೆ ಕುಳಿತುಕೊಳ್ಳಿ. ಬೆಂಚ್ ಮೇಲೆ ಕುಂತುವರೆ ಎಲ್ಲರೂ ಅಂತ ಹೇಳಲಿಕ್ಕೆ ಸಿಟ್ ಆನ್ ದ ಬೆಂಚ್. ಸಿಟ್ ಆನ್ ದ ಬೆಂಚ್. ಪುಸ್ತಕಗಳನ್ನು ಹೊರತೆಗೆಯಿರಿ. ನಿಮ್ಮ ಪುಸ್ತಕಗಳು ಹೊರತೆಗೆಯಿರಿ ಅಂತ ಹೇಳ್ತೀವಿ. ಟೇಕ್ ಔಟ್ ದ ಬುಕ್ಸ್. ಟೇಕ್ ಔಟ್ ದ ಬುಕ್ಸ್. ಪೆನ್ಸಿಲ್ನೊಂದಿಗೆ ಅಂದವಾಗಿ ಬರೆಯಿರಿ ಅಥವಾ ಪೆನ್ನಿನೊಂದಿಗೆ ಅಂದವಾಗಿ ಬರೆಯಿರಿ ಅಂತ ಹೇಳಲಿಕ್ಕೆ ರೈಟ್ ನೀಟ್ಲಿ ವಿತ್ ಎ ಪೆನ್ಸಿಲ್ ಅಥವಾ ಪೆನ್ಸಿಲ್ನ ಸ್ಥಾನದಲ್ಲಿ ನಾವು ಪೆನ್ ಅಂತ ಬರೀಬೋದು. ಓಕೆನಾ? ರೈಟ್ ನೀಟ್ಲಿ ವಿತ್ ಎ ಪೆನ್ ಅಂತ ಹೇಳ್ಬೋದು. ಓಕೆನಾ? ರೈಟ್. ಅಂತ ನಿಮ್ಮ ಪುಸ್ತಕಗಳನ್ನು ಮುಚ್ಚಿ ಅವುಗಳನ್ನು ನಿಮ್ಮ ಚೀಲದಲ್ಲಿ ಇರಿಸಿ. ನಿಮ್ಮ ಪುಸ್ತಕ ಮುಚ್ಚಿರಿ, ಚೀಲದಾಗ ಇಟ್ಬಿಡ್ರಿ ಅಂತಿರ್ತೀವಿ ಮಕ್ಕಳಿಗೆ. ಅದನ್ನು ಇಂಗ್ಲೀಷ್ನಲ್ಲಿ ಹೇಳುವಾಗ ಕ್ಲೋಸ್ ಯುವರ್ ಬುಕ್ಸ್ ಆ್ಯಂಡ್ ಪುಟ್ ದೆಮ್ ಇನ್ ಯುವರ್ ಬ್ಯಾಗ್. ಕ್ಲೋಸ್ ಯುವರ್ ಬುಕ್ಸ್ ಆ್ಯಂಡ್ ಪುಟ್ ದೆಮ್ ಇನ್ ಯುವರ್ ಬ್ಯಾಗ್. ರೈಮ್ ಅನ್ನು ಚೆನ್ನಾಗಿ ಹಾಡಿ. ರೈಮ್ ಹೇಳ್ಕೊಡ್ತೀವಿ. ಚೆನ್ನಾಗಿ ಹಾಡ್ರಿ ಮಕ್ಕಳೇ ಅಂತ ಹೇಳ್ತಿರ್ತೀವಿ. ಸಿಂಗ್ ದ ರೈಮ್ ವೆಲ್. ಸಿಂಗ್ ದ ರೈಮ್ ವೆಲ್. ರೈಮ್ ಅನ್ನು ಹೇಳು. ರೈಮ್ ಅನ್ನು ಹೇಳು ಅಂತ ಹೇಳಲಿಕ್ಕೆ ಸೇ ದ ರೈಮ್. ಸೇ ದ ರೈಮ್. ರೈಮ್ ಅನ್ನು ಗಟ್ಟಿಯಾಗಿ ಹೇಳು. ರೈಮನ್ನು ಹೆಂಗೆ ಹೇಳ್ತಿ? ಗಟ್ಟಿಯಾಗಿ ಹೇಳು ಅಂತ ಹೇಳಲಿಕ್ಕೆ ಸಿಂಗ್ ದ ರೈಮ್ ಲೌಡ್ಲಿ. ಸಿಂಗ್ ದ ರೈಮ್ ಲೌಡ್ಲಿ. ರೈಮ್ ಅನ್ನು ಆ್ಯಕ್ಷನ್ ಮಾಡುತ್ತಾ ಹೇಳು. ರೈಮ್ ಹೇಳುವಾಗ ಆ್ಯಕ್ಷನ್ ಮಾಡ್ತಾ ಹೇಳು ಅಂತ ಹೇಳ್ತೀವಿ ಮಕ್ಕಳಿಗೆ. ಸಿಂಗ್ ದ ರೈಮ್ ವಿತ್ ಆ್ಯಕ್ಷನ್. ಸಿಂಗ್ ದ ರೈಮ್ ವಿತ್ ಆ್ಯಕ್ಷನ್ ಅಂತಕ್ಕಂಥದ್ದು. ಕೂಬೇಡ ಅಥವಾ ಕೂಬೇಡಿ ಅಂತ ಹೇಳಲಿಕ್ಕೆ ಡೋಂಟ್ ಶೌಟ್. ಡೋಂಟ್ ಶೌಟ್. ಜಂಪ್ ಮಾಡಿ ಅಂತ ಹೇಳಲಿಕ್ಕೆ ಮೇಕ್ ಎ ಜಂಪ್. ಮೇಕ್ ಎ ಜಂಪ್. ಸಾಲಿನಲ್ಲಿ ಕುಳಿತುಕೊಳ್ಳಿ. ಸಾಲಿಗೆ ಕುಂತ್ಕೊಳ್ರಿ ಅಂತ ಹೇಳ್ತೀವಿ. ಓಕೆನಾ? ಸಿಟ್ ಆನ್ ದ ಲೈನ್. ಸಿಟ್ ಆನ್ ದ ಲೈನ್ ಅಂತಕ್ಕಂಥದ್ದು. ಪರಸ್ಪರ ಹಿಂದೆ ನಿಂತ್ಕೊಳ್ಳಿ. ಪರಸ್ಪರ ಹಿಂದೆ ನಿಂತ್ಕೊಳ್ಳಿ ಅಥವಾ ಪರಸ್ಪರ ಹಿಂದೆ ಕುಳಿತುಕೊಳ್ಳಿ ಅಂತ ಹೇಳಲಿಕ್ಕೆ ಸ್ಟ್ಯಾಂಡ್ ಬಿಹೈಂಡ್ ಈಚ್ ಅದರ್. ಸ್ಟ್ಯಾಂಡ್ ಬಿಹೈಂಡ್ ಈಚ್ ಅದರ್ ಅಥವಾ ಸಿಟ್ ಬಿಹೈಂಡ್ ಈಚ್ ಅದರ್ ಅಂತಲೂ ಇಲ್ಲಿ ಹೇಳ್ಬೋದು. ರೈಟ್? ಅಂತ ಹಿಂದಿಂದೆ ಹಿಂದಿಂದೆ ಕುಂತ್ಕೊಂತ ಹೋಗ್ರಿ ಅಂತ ಹೇಳ್ತೀವಿ ಮಕ್ಕಳಿಗೆ. ಹೆಂಗೆ ಹೇಳ್ಬೇಕು? ಸಿಟ್ ಬ್ಯಾಕ್ ಟು ಬ್ಯಾಕ್. ಸಿಟ್ ಬ್ಯಾಕ್ ಟು ಬ್ಯಾಕ್ ಅಂತ ಒಂದೊಂದಾಗಿ ನೋಡಿ. ಒಂದೊಂದಾಗಿ ನೋಡಿ. ಸೀಟ್ ಒನ್ ಬೈ ಒನ್. ಸೀಟ್ ಒನ್ ಬೈ ಒನ್ ಅಂತಕ್ಕಂಥದ್ದು. ಎಲ್ಲರೂ ಸೇರಿ ಹಾಡೋಣ. ಎಲ್ಲರೂ ಸೇರಿ ಹಾಡೋಣವಾ ಅಂತ ಹೇಳ್ತೀವಿ. ರೈಟ್? ಲೆಟ್ಸ್ ಆಲ್ ಸಿಂಗ್ ಟುಗೆದರ್. ಲೆಟ್ಸ್ ಆಲ್ ಸಿಂಗ್ ಟುಗೆದರ್. ನನ್ನ ನಂತರ ಹಾಡಿ. ನಾನು ಹೇಳಿದ ನಂತರ ನನ್ನ ನಂತರ ಹಾಡಿ ಅಂತ ಹೇಳ್ತೀವಿ ಮಕ್ಕಳಿಗೆ. ಸಿಂಗ್ ಆಫ್ಟರ್ ಮೀ. ಸಿಂಗ್ ಆಫ್ಟರ್ ಮೀ. ಸರಿಯಾಗಿ ಕುಳಿತುಕೊಳ್ಳಿ. ಸರಿ ಕುಂತವ್ರಿ ಅಂತ ಹೇಳ್ತೀವಿ. ಸಿಟ್ ಪ್ರಾಪರ್ಲಿ. ಸಿಟ್ ಪ್ರಾಪರ್ಲಿ. ನಿಮ್ಮ ಬೆರಳುಗಳನ್ನು ನಿಮ್ಮ ಬಾಯಿಯಲ್ಲಿ ಇಡಬೇಡಿ. ನಿಮ್ಮ ಬೆರಳು ನಿಮ್ಮ ಬಾಯಿಯೊಳಗೆ ಇಡಬೇಡ್ರಿ ಅಂತ ಹೇಳಲಿಕ್ಕೆ ಡೋಂಟ್ ಪುಟ್ ಯುವರ್ ಫಿಂಗರ್ ಇನ್ ಯುವರ್ ಮೌತ್. ಡೋಂಟ್ ಪುಟ್ ಯುವರ್ ಫಿಂಗರ್ ಇನ್ ಯುವರ್ ಮೌತ್. ಹೊರಗೆ ಹೋಗಬೇಡ ಅಥವಾ ಹೊರಗೆ ಹೋಗಬೇಡಿ ಅಂತ ಹೇಳಲಿಕ್ಕೆ ಡೋಂಟ್ ಗೋ ಔಟ್. ಡೋಂಟ್ ಗೋ ಔಟ್. ಕಥೆಯನ್ನು ಎಚ್ಚರಿಕೆಯಿಂದ ಆಲಿಸಿ. ನಾನು ಕತೆ ಹೇಳ್ತೀನಿ, ಎಲ್ಲರಿಗೂ ಎಚ್ಚರಿಕೆಯಿಂದ ಆಲಿಸ್ಬೇಕು ನೋಡು ಅಂತ ಹೇಳ್ತೀವಿ ಮಕ್ಕಳಿಗೆ. ಅದನ್ನ ಇಂಗ್ಲೀಷ್ನಲ್ಲಿ ನೋಡಿ. ಲಿಸನ್ ಟು ದ ಸ್ಟೋರಿ ಕೇರ್ಫುಲಿ. ಲಿಸನ್ ಟು ದ ಸ್ಟೋರಿ ಕೇರ್ಫುಲಿ. ನೀವು ಕೇಳುತ್ತಿದ್ದೀರಾ? ನೀವು ಕೇಳ್ತಾ ಇದ್ದೀರಾ ಅಂತ ಹೇಳಿದ್ವಿ. ಆರ್ ಯು ಲಿಸನಿಂಗ್? ಆರ್ ಯು ಲಿಸನಿಂಗ್? ಓಕೆನಾ? ರೈಟ್. ಇಟ್ಸ್ ಎ ಪ್ರಾಕ್ಟೀಸ್ ಟೈಮ್. ಓಕೆ, ನಾನು ಕನ್ನಡದಲ್ಲಿ ಒಂದು ವಿಡಿಯೋ ಕೇಳಿದ್ರಲ್ಲ, ಈ ಒಂದು ವಾಕ್ಯದಲ್ಲಿರ್ತ ಕನ್ನಡ ವಾಕ್ಯ ಹೇಳ್ತೇನೆ. ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕು ಅಂತಕ್ಕಂಥ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ. ಓಕೆ, ರೈಟ್. ಪುಸ್ತಕಗಳನ್ನು ಹೊರತೆಗೆಯಿರಿ. ರೈಮನ್ನು ಚೆನ್ನಾಗಿ ಹಾಡಿ. ಸಾಲಿನಲ್ಲಿ ಕುಳಿತುಕೊಳ್ಳಿ. ಎಲ್ಲರೂ ಸೇರಿ ಹಾಡೋಣ. ಎಲ್ಲರೂ ಸೇರಿ ಹಾಡೋಣ. ನೀವು ಕೇಳುತ್ತಿದ್ದೀರಾ? ನೀವು ಕೇಳ್ತಾ ಇದ್ದೀರಾ ಅಂತ ಕೇಳಲಿಕ್ಕೆ ಈ ಎಲ್ಲ ವಾಕ್ಯಗಳನ್ನ ಇಂಗ್ಲೀಷ್ನಲ್ಲಿ ಏನಂತೇವೆ ಅಂತ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಅನದರ್ ವಿಡಿಯೋ. ಬಾಯ್.